ನಮಸ್ಕಾರ ಸ್ನೇಹಿತರೆ, ಅಪ್ಸೈಟಿ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಸೆಕೆಂಡ್ ಬಗ್ಗೆ ಅನ್ನೋದನ್ನ ಈಗ ಚಾಮಂತಿ ಗಿಡ ಹಾಕಿವರ ರೈತರ ಅನ್ನೋದನ್ನ ಯೂಸ್ ಮಾಡ್ತೀವ್ರೆ ಅಪ್ಸೈಟಿ. ಬಟ್ ಅಪ್ಸೈಟಿ ಇದನ್ನ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ ಪರ್ಪಸ್ ಸ್ಪ್ರೇ ಅಡ್ಜುವಾಂಟ್ ಕಾನ್ಸಂಟ್ರೇಟ್ ಅಂತ ಇದನ್ನ ಸೊ ಪ್ಲಾಂಟ್ಸ್ ಮತ್ತೆ ಕ್ರಾಪ್ಸ್ ಕೂಡ ಯೂಸ್ ಮಾಡಬಹುದು ಇದು. ಸೊ ಇದು ಬಂದ್ಬಿಟ್ಟು ಸ್ಪೆಡ್ಡರ್ ಒಂದು ಆಕ್ಟಿವೇಟರ್ ಅಂತ ಹೇಳ್ಬೋದು ನಾವು ಇದನ್ನ. ಸೊ ಮೊದಲಲ್ಲಿ ಹಾಕೋದನ್ನ ಮೊದಲನ್ನ ಚೆನ್ನಾಗಿ ಆಕ್ಟಿವ್ ಮಾಡ್ತವೆ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂತಾವೆ. ಸ್ಪ್ರೇ ಅಲ್ಲಿ ಬಂದ್ಬಿಟ್ಟು ಹಾಫ್ ml ಹಾಕಬಹುದು, ಲೀಟರ್ಗೆ ಹಾಫ್ ml, 200 ಲೀಟರ್ಗೆ 100 ml ಹಾಕಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ನಿಮ್ಗೆ ಅರ್ಬಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್ ಬಡಗೋದು ಬೂಸ್ಟ್ ಮಾಡ್ತದೆ. ಮತ್ತೆ ಏನು ಅದಾದ ನಂತರ ಮತ್ತೆ ನಿಮ್ಟೋಡ್ ಇದ್ರೂ ಕೂಡ ನಿಮ್ಗೆ ಕಂಟ್ರೋಲ್ ಬರ್ತದೆ. ಗಿಡ ಚಿಕ್ಕದಾಗಿದ್ದಾಗ ನಾವು ಬಿಟ್ಕೊಂಡ್ರೆ ಏನಾಗುತ್ತದೆ ಭೂಮಿಗೆ, ಸೊ ನಿಮ್ಟೋಡ್ ಕೂಡ ಕಂಟ್ರೋಲ್ ಮಾಡ್ತದೆ. ಫರ್ಟಿಲೈಸರ್ ಅಂದ್ರೆ ಗೊಬ್ಬರದಲ್ಲಿ ಕೂಡ ಬಿಟ್ಕೋಬಹುದು ನಾವು. ಇದರಲ್ಲಿ ಏನಾಗುತ್ತದೆ, ಆ ಗೊಬ್ಬರ ವೇಸ್ಟ್ ಮಾಡಿದ್ರೆ ಅಂದ್ರೆ ಬೆಳ್ಳಿಗೆ ಉಕ್ತಾ ಇರ್ತವೆ. ಆ ಗೊಬ್ಬರ ಉಕ್ಕಿದ್ರೆ ಏನಾಗುತ್ತದೆ, ಚೆನ್ನಾಗಿ ಅಬ್ಜರ್ಷನ್ ಮಾಡ್ಕೊಳ್ತವೆ. ಅಬ್ಜರ್ಷನ್ ಮಾಡ್ಕೊಂಡು ಭೂಮಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತವೆ. ಆವಾಗ ಭೂಮಿಗೆ ನಮ್ಗೆ ಜಾಸ್ತಿ ಗೊಬ್ಬರ ಬಿಡೋ ಅವಶ್ಯಕತೆ ಇರೋದಿಲ್ಲ. ಇದು ಲೀಟರ್ಗೆ 1 ml ಹಾಕೋಬಹುದು, 200 ಲೀಟರ್ಗೆ 200 ml ಭೂಮಿಗೆ ಬಂದ್ಬಿಟ್ಟು. ನೆಕ್ಸ್ಟ್ ಇದು ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 80% ಇದೆ. ಸೊ ಚೆನ್ನಾಗಿದೆ, ಆಕ್ಟಿವಿಟಿ ಎಲ್ಲ ಬೆಳೆಗಳಿಗೂ ಯೂಸ್ ಮಾಡಬಹುದು.